पुराणालयं करुणालयं नमामि भगवत्पादं शङ्करं लोकशङ्करं शङ्करं बादरायणं केशवं सूत्रभाष्यौ कृतौ वन्दे भगवन्तौ पुनः पुनः जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 169ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಯಾವ 167ರಿಂದ ಮನೋಮಯ ಕೋಶದ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ಮುಂದುವರೆದ ಭಾಗವಾಗಿ ಈ ಶ್ಲೋಕದಲ್ಲಿ ಹೇಳುವಂತ ವಿಚಾರ ನೃತ್ಯಾ ವಿದ್ಯಾ ಮನಸೋ ಅತಿರಿಕ್ತ ಮನೋರುವಿದ್ಯಾ ಬಹ ಬಂಧ ಹೇತು ತಸ್ಮಿನ್ ವಿನಸ್ತೆ ಸಕಲಂ ವಿನಸ್ತಂ ವಿಜೃಂಭಿತೆ ಅಸ್ಮಿನ್ ಸಕಲಂ ವಿಜೃಂಭತೆ. ಅಂದರೆ ಆ ಮನಸ ಅಂದ್ರೆ ಮನಸ್ಸಿಗಿಂತಲೂ ನಾವು ನಿನ್ನೆ ವಿಚಾರ ಮಾಡೀವಿ. ಇದು ಮನೋಮಯ ಕೋಶ ಅನ್ನುವಂಥದ್ದು ಎಲ್ಲಾ ಕೋಶಗಳಿಂತ ಪ್ರಬಲವಾದಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಉಳ್ಳಂತದ್ದೇ ಮನಸ್ಸು. ಇದು ಅತಿರಿಕ್ತ ಅಂತ ಹೇಳಿದಾಗ ಯಾವ ಅಜ್ಞಾನ ಅವಿದ್ಯ ಭ್ರಾಂತಿ ಅಂತ ಏನ್ ಕರಿತಾ ಇದ್ದೀವಿ, ಎಲ್ಲಕ್ಕಿಂತ ವಿಚಾರ ಮಾಡಿದರೆ ಮನಸ್ಸಿಗಿಂತ ಬೇರೆಯಾಗಿರುವ ಭ್ರಾಂತಿ ಅವಿದ್ಯ ಅಜ್ಞಾನ ಇಲ್ಲವೇ ಇಲ್ಲ. ಯಾಕ್ರಿ ಅಂದ್ರೆ ಮನಸ್ಸೇ ಸಂಸಾರ ಬಂಧಕ್ಕೆ ಕಾರಣವಾದ ಅವಿದ್ಯೆಯು. ಅವಿದ್ಯೆ ಎನ್ನುವಂಥದ್ದು ಬೇರೆ ಕಡೆಯಿಂದ ತರೋದಲ್ಲ. ಈ ಮನಸ್ಸು ಅನ್ನುವಂಥದ್ದೇ ಮೂಲ ಅವಿದ್ಯೆ. ಇದೇ ನಮ್ಮನ್ನ ಸಂಸಾರಕ್ಕೆ ಬಂಧನಕ್ಕೆ ಜನನ ಮರಣ ಬಂಧನಕ್ಕೆ ಗುರಿ ಮಾಡಿದ್ದು ಈ ಮನಸ್ಸು. ಅದಕ್ಕಾಗಿ ಈ ಮನಸ್ಸಿನ ಕಾರ್ಯ ನಷ್ಟವಾದಾಗ, ಮನಸ್ಸು ನಷ್ಟ ಆಗೋದಲ್ರಿ, ಮನಸ್ಸಿನ ಭ್ರಾಂತಿಯ ಕಾರ್ಯ, ಮನಸ್ಸಿನ ಇಚ್ಛೆ ಅಪೇಕ್ಷೆ ಅನ್ನುವಂತ ಕಾರ್ಯ ಯಾವಾಗ ಇಲ್ಲವಾಗುತ್ತದೆಯೋ ಆವಾಗಲೇ ಈ ಅಜ್ಞಾನ ಅನ್ನುವಂತ ಅವಿದ್ಯೆ ಅನ್ನುವಂತ ಸಕಲ ಪ್ರಪಂಚ ಕೂಡ ನಾಶವಾಗುತ್ತದೆ. ಮನಸ್ಸು ಎದ್ದಾಗ ಎಲ್ಲವೂ
ಮಲಗಿದಂತವು ಎದ್ದೇಳ್ತಾವ್ರಿ. ಮನಸ್ಸು ಮಲಗಿತು ಅಂದ್ರೆ ಜಗತ್ತೇ ಮಲಗಿ ಬಿಡ್ತದ. ಅಂದ್ರೆ ಜಗತ್ತು ತೋರದಕ್ಕೂ ಮನಸ್ಸೇ ಕಾರಣ, ಜಗತ್ತು ತೋರದೆ ಇರುವುದಕ್ಕೂ ಮನಸ್ಸೇ ಕಾರಣ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೊಂದ್ರು. ನಮ್ಮ ದುಃಖಗಳಿಗೆ ಕಷ್ಟಗಳಿಗೆ ಜನನ ಮರಣಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಮನಸ್ಸು. ಬಂಧನಕ್ಕೂ ಇದೇ ಕಾರಣ, ಬಿಡುಗಡೆ ಮಾಡಲಕ್ಕೂ ಇದೇ ಕಾರಣ. ಎರಡೂ ಶಕ್ತಿಯಿಂದ ಕೂಡಿದ್ದದಕ್ಕೆ ಮನೋಮಯ ಕೋಶ ಬಹಳ ಅದ್ಭುತವಾದದ್ದು ಅಂತ ಮಹಾತ್ಮರ ಅಭಿಪ್ರಾಯ. ನೋಡಮ್ಮ, ಮನಸ್ಸು ನಿದ್ರೆಯಲ್ಲಿ ಇಲ್ಲ, ಮುಂದೆ ಶೋಕದಲ್ಲಿ ಹೇಳ್ತಾರ, ಅದನ್ನೇ ಹೇಳ್ತಾರ ಅವರು. ಕಾರಣ ಈ ಒಂದು ಮಾಯೆ ಅನ್ನುವುದು ಬೇರೆ ಯಾವುದೂ ಅಲ್ಲ. ಮನಸ್ಸನ್ನು ಲಯ ಮಾಡಿದಾಗ ಎಲ್ಲವೂ ಲಯವಾಗುತ್ತವೆ. ಈ ನಮಗೆ ತೋರುವಂತ ಎಲ್ಲಾ ನಾನತ್ವವು ಮಾಯವಾಗುವುದು. ಮತ್ತು ಮನಸ್ಸು ಲಯ ಆದಾಗ ಮೃತ್ಯುವು ಕೂಡ ಅದೃಶ್ಯವಾಗುವುದು. ನಿದ್ದೆಯಲ್ಲಿ ನಾವು ನನಗೆ ಸಾವು ಇದೆ ಅನ್ನುವಂಥದ್ದು ಯಾರಿಗಾದರೂ ಅನಿಸಿಕೆ ಆಗ್ಯದ ನಮ್ಮ? ಇಲ್ಲ, ಸಾವು ಕೂಡ ಅಲ್ಲಿಲ್ಲ. ಮನಸ್ಸು ಪ್ರಕಟವಾದ ತಕ್ಷಣ ಈ ತೋರುವಂತ ಸರ್ವ ಜಗತ್ತು ಕೂಡ ಅತ್ಯಂತ ವೈಭವದಿಂದ ಮೆರೆಯುತ್ತದೆ. ಜಗತ್ತು ಕಾಣ್ತದಲ್ರಿ, ಆವಾಗ ಈ ಮನಸ್ಸು ಆ ವೈಭವವನ್ನು ನೋಡಿ ಅತ್ಯಂತ ಉಲ್ಲಾಸ ಉತ್ಸಾಹಗಳಿಂದ ಮನಸ್ಸಿಗೆ ಸಂತೋಷ ಆದಂಗೆಲ್ಲ ಆ ನೋಡುವಂತ ಜಗತ್ತು ಕೂಡ ಬಹಳ ಆನಂದಮಯವಾಗಿ ಕಾಣ್ತದ. ನಮ್ಮ ಶರೀರ ಆದ್ರೂ ಕೂಡ ಅಷ್ಟೇ. ಇದನ್ನು ಯಾವಾಗ ದೇಹವನ್ನ ಮೋಹದಿಂದ ಮಮಕಾರದಿಂದ ನೋಡ್ಲಿಕ್ಕೆ ಶುರು ಮಾಡ್ತಂದ್ರೆ ಆ ಮೋಹ ಮಮಕಾರಗಳ ವಿಜೃಂಭಣೆಯಿಂದ ಆ ಮನಸ್ಸಿಗೆ ಆನಂದ ಆದಂಗ ಆಗ್ತದೆ. ಆ ಮೋಹ ಮಮಕಾರಗಳು ಯಾವಾಗ ಕ್ಷೀಣ ಆಗ್ತಾವ ಆವಾಗ ಅವನ ಮನಸ್ಸಿಗೆ ತೋರಿದಂತ ಮೊದಲ ವಸ್ತುಗಳೇ ಸುಖ ಕೊಟ್ಟವು, ಈಗ ಕ್ಷೀಣ ಅಂದ್ರೆ ದುಃಖ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ದೇಹದಿಂದ ಬಹಳ ಸುಖ ಕೊಟ್ಟದಲ್ಲ ಇಲ್ಲಿವರೆಗೂ. ಇದೇ ದೇಹ ಇನ್ನೊಂದು ಕಾಲದಲ್ಲಿ ಅದೇ ಮನಸ್ಸಿಗೆ ದುಃಖವನ್ನು ಕೊಡ್ತದೆ. ಇದನ್ನು ನೋಡಿ ಹಿಗ್ಗಿ ಹಿಗ್ಗಿ ಸಂತೋಷ ಪಟ್ಟಂತ ಮನಸ್ಸು ಕೆಲವು ದಿವಸಗಳ ಹೋದ ನಂತರ ಈ ದೇಹದ ಸ್ಥಿತಿಯನ್ನು ನೋಡಿ ಕುಗ್ಗಿ 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 ದುಃಖ ಪಡ್ತದೆ. ಅಂದಾಗ ನಿರಂತರ ಬದಲಾವಣೆಗಳುಳ್ಳ ದುಃಖ ಸಾಗರದ ಸಂಸಾರವನ್ನ ದಾಟಬೇಕಾದರೆ ಮೊದಲು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟು ಅದನ್ನ ಅತಿಕ್ರಮಿಸಬೇಕು. ಆವಾಗ ಇಂದ್ರಿಯಗಳನ್ನ ಹತೋಟಿಯಲ್ಲಿಡದೆ ಮನಸ್ಸನ್ನು ನಿಯಂತ್ರಣ ಮಾಡುವುದು ಸಾಧ್ಯವಿಲ್ಲ. ಇಂದ್ರಿಯಾದಿಗಳನ್ನ ಹರಿಬಿಟ್ಟು ಮನಸ್ಸನ್ನ ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಮನಸ್ಸನ್ನ ನಿಯಂತ್ರಿಸದೆ ಇಂದ್ರಿಯಾದಿಗಳು ನಿಯಂತ್ರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಒಂದಕ್ಕೊಂದು ಸಂಬಂಧಪಟ್ಟವು. ಅದಕ್ಕೆ ಸಕಲ ಇಂದ್ರಿಯಾದಿಗಳನ್ನ ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದರೆ
ಇದೆಲ್ಲಕ್ಕೂ ಮನಹೇವ ಮನುಷ್ಯಾಣ, ಆ ಒಂದು ಮನಸ್ಸೇ ಕಾರಣ ಅಂತ. ಆದ್ದರಿಂದ ಇಂದ್ರಿಯ ಆಸಕ್ತಿಗಳನ್ನ ದಮನ ಮಾಡಲು ಅವುಗಳ ವಿಷಯ ಕ್ಷೇತ್ರಗಳಿಂದ ನಾವು ದೂರವಿರಬೇಕು. ಇದನ್ನ ಏನ್ ಮಾಡ್ಬೇಕಮ್ಮ? ಇಂದ್ರಿಯಾದಿಗಳನ್ನ ದಮನ ಮಾಡ್ಬೇಕು. ಅಂದ್ರೆ ಅವಕ್ಕೆ ಬೇಕಾದಂತ ವಿಷಯಾದಿಗಳನ್ನ ನಾವು ಕೊಡ್ತಾ ಕೊಡ್ತಾ ಹೋಗ್ಬಾರದು. ಯಾಕಂದ್ರೆ ಇದರಿಂದ ಮತ್ತೆಷ್ಟು ಹೆಚ್ಚಿನ ಆಸೆ ಅಪೇಕ್ಷೆ ಆಗ್ತಾವ ಮತ್ತು ಆ ವಿಷಯಾದಿಗಳನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಭಾವ ಮನುಷ್ಯನಲ್ಲಿ ಉತ್ಪತ್ತಿ ಆಗ್ತದೆ. ಆವಾಗ ಆ ಮನಸ್ಸನ್ನು ಎಷ್ಟೇ ಸಮಾಧಾನ ತೃಪ್ತಿಯನ್ನ ಪಡಿಸೋದಕ್ಕೋಸ್ಕರ ಏನೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಅದು ಸುಖವನ್ನ ಆನಂದವನ್ನ ಹೊಂದೋದಿಲ್ಲ. ಯಾಕಂದ್ರೆ ಅದು ವಿಶಾಲ ಆಗ್ಯದಂತ. ಅದಕ್ಕೆ ಮೊದಲೇ ಏನ್ ಮಾಡ್ಬೇಕ್ರಿ ಅಂದ್ರೆ ವಿಷಯ ಕ್ಷೇತ್ರಗಳಿಂದ ನಾವು ದೂರ ಇರಬೇಕು. ದೂರ ಅಂದ್ರೆ ಈಗ ಎಲ್ಲಾ ರೀತಿಯಿಂದ ವಿಚಾರ ಮಾಡಿದಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಎಲ್ಲಾ ವಿಷಯಗಳಿಂದ ನಾವು ದೂರ ಇರಬೇಕಾಗಿತ್ತಂದ್ರೆ ಮನಸ್ಸಿಗೆ ವಿಷಯಾದಿಗಳ ದೋಷ ದರ್ಶನ ಆಗ್ಬೇಕ್ರಿ. ಎಲ್ಲಿವರೆಗೂ ದೋಷ ದರ್ಶನ ಮನಸ್ಸಿಗೆ ಆಗೋದಿಲ್ವೋ ಅಲ್ಲಿವರೆಗೂ ಆ ಮನಸ್ಸು ವಿಷಯಗಳ ಅಪೇಕ್ಷಾ ಇಚ್ಛೆಯನ್ನು ಎಂದೂ ಬಿಡೋದಿಲ್ಲ. ಆ ಕಾರಣ ಒಂದಕ್ಕೊಂದು ಸಂಬಂಧದಂತೆ ಆ ಸ್ವಯಂವನ್ನು, ಆ ಇಂದ್ರಿಯಾದಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮನಸ್ಸನ್ನ ಅದಕ್ಕ ದೃಢಗೊಳಿಸಬೇಕಾಗಿತ್ತು ಅಂದ್ರೆ ಶಾಸ್ತ್ರ ಗ್ರಂಥಾದಿಗಳನ್ನ ಅಧ್ಯಯನ ಮಾಡಿ ಅವುಗಳ ವಾಕ್ಯಾರ್ಥವನ್ನ ಮನನ ಮಾಡಬೇಕು. ಮತ್ತೆ ಇಲ್ಲಿ ಹೋಗ್ಬೇಕಮ್ಮ ನಾವು ಮತ್ತೆ ಗುರು ಶಾಸ್ತ್ರಾದಿಗಳಿಗೆ ಶರಣು ಹೋಗಿ ಅವುಗಳ ದೋಷವನ್ನ ವಿಚಾರ ಮಾಡಿ ಅನಿತ್ಯತ್ವವನ್ನ ನಾವು ಕಂಡು ಹಿಡಿದು ಸುಖವಿಲ್ಲದ ವಸ್ತುಗಳಿಂದ ದೂರವಾಗುವುದು. ದೂರವಾಗುವುದಂದ್ರೆ ಏನ್ರಿ? ಬಿಟ್ಟು ಹೋಗೋದಲ್ಲ, ಅವುಗಳ ಬಯಕೆಯನ್ನ ಕಡಿಮೆ ಮಾಡಿಕೊಳ್ಳುವುದು. ಮೊದಲು ಅವು ಬಯಕೆ ಹೆಚ್ಚಿತ್ತಲ್ಲಮ್ಮ, ಈಗ ಆ ಬಯಕೆ ಕಡಿಮೆ ಆದ್ರೆ ಸಾಕು, ದೂರ ಇದ್ದಂಗೆ ಅಂತ. ಈ ರೀತಿ ಆ ಸಾಧನೆಗಳನ್ನ ಮಾಡಿ ಆತ್ಮದ ವಿಚಾರದಲ್ಲಿರುವ ಅಜ್ಞಾನವನ್ನ, ಅವಿದ್ಯೆಯಿಂದ ಉಂಟಾಗಿರುವ ನಾನಾತ್ವದ ಭಾವನೆಯನ್ನ ಹೋಗಲಾಡಿಸಿಕೊಂಡರೆ ಮನಸ್ಸು ಶುದ್ಧವಾಗಿ ಸತ್ವಗುಣ ಪ್ರಧಾನವಾಗುವುದು. ತಮೋ ರಜಗುಣ ದಮನ ಆಗ್ತಾವಮ್ಮ. ಸಾತ್ವಿಕ ಗುಣ ಅಂತದ್ದು ಪ್ರಧಾನ ಅಂದ್ರೆ ಅದು ಮುಖ್ಯ ಆಗ್ತದ. ಅದು ಮುಖ್ಯ ಆದಾಗ ಅದರಿಂದ ವಿವೇಕ ಮುಖ್ಯ ಆಗ್ತದ. ಆ ವಿವೇಕದಿಂದ ನೋಡಿದಾಗ ಮಾಯು ನಾಶ ಆಗ್ತದ. ಅಂದ್ರೆ ಅಜ್ಞಾನ ನಾಶ ಆಗ್ತಲ್ಲ, ಮಲ್ಲಿ ಭ್ರಾಂತಿ ಎಲ್ಲ ಹೋಗ್ತಾವ, ಭ್ರಮೆ ಎಲ್ಲ ಹೋಗ್ತಾವ. ಕಾರಣ ಸ್ಪಷ್ಟವಾದ ವಿಷಯಗಳ ಬಗ್ಗೆ ನಮಗೆ ಅನುಭವ ಬರ್ತದೆ. ಯಾವುದೇ ವಸ್ತು ನೋಡ್ರಿ ಪ್ರಪಂಚವಾಗ ಸ್ಪಷ್ಟವಾದ ಅನುಭವ ಬರ್ತದೆ. ಸ್ಪಷ್ಟ ಏನ್ರಿ? ಈ ತೋರುವ ಜಗತ್ತೆಲ್ಲವೂ ಕೂಡ ಅನಾತ್ಮ ವಸ್ತುಗಳು ಅಂತ ಸ್ಪಷ್ಟ ಆಗ್ತದೆ ನೋಡ್ರಿ. ಏನೇ ತೋರ್ಲಿ ಅವೆಲ್ಲವೂ ಶಾಶ್ವತವಾದ ವಸ್ತುಗಳಲ್ಲ, ಅನಾತ್ಮದ ವಸ್ತುಗಳು. ಅನೇಕ ಪ್ರಕಾರವಾಗಿ ತೋರುವವು.
ಅನ್ನುವಂತ ಜ್ಞಾನವು ನಮ್ಗ ಪ್ರಾಪ್ತಿ ಆಗ್ತದ. ಆ ಜ್ಞಾನ ಪ್ರಾಪ್ತಿಯಾದಾಗ ಹುಟ್ಟು ಸಾವು ಜನನ ಮರಣ ರಹಿತವಾಗಿರ್ತಕ್ಕಂತ ನಮ್ಮ ಸ್ವರೂಪದಲ್ಲಿ ಸದಾ ಕಾಲ ಬೇಸಿಗೆಯಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡುವಾಗ ಖುಷಿ ಬಹಳ ಆಗ್ತದ. ಬಿಸಿಲು ಬಹಳ ಇರಬೇಕು, ತಂಪಾದ ಪರಿಶುದ್ಧವಾದ ಹೊಳೆ ಇರಬೇಕು. ಅದರಲ್ಲಿ ಇಳಿದಾಗ ಸ್ನಾನ ಮಾಡುವಾಗ ಎಷ್ಟು ಆನಂದ ಆಗ್ತದೆ. ಅದ್ರ ಹೊರಗೆ ಹೋಗಬಾರದು ಅಂತ ಅನಿಸ್ತು. ಅರಂಗ ನಮ್ಮ ಸ್ವರೂಪ ಆನಂದದಲ್ಲಿ ಹೋದಾಗ ಇಂತಹ ಆನಂದವನ್ನ ಬಿಟ್ಟು ಮತ್ತೆ ಯಾಕೆ ಹೊರಗೆ ಹೋಗೋದು, ಮತ್ತೆ ಯಾಕೆ ಈ ಪ್ರಪಂಚದ ಭೋಗ ಭಾಗ್ಯಗಳ ಇಷ್ಟವನ್ನ ಆಸೆ ಆಕಾಂಕ್ಷೆಗಳನ್ನ ಮಾಡುವುದು ಅನ್ನುವಂಥದ್ದು ಕಡಿಮೆಯಾಗಿ ನಮ್ಮಲ್ಲಿ ದೃಢವಾದ ಮನಸ್ಸು ತಯಾರಾಗ್ತದೆ. ಈ ರೀತಿ ಒಟ್ಟಿನಲ್ಲಿ ಮನಸ್ಸೇ ಇದಕ್ಕೆ ಕಾರಣ. ಮತ್ತು ಸ್ವಪ್ನೆ ಅರ್ಥ ಶೂನ್ಯೆ ಸುಜತಿ ಸ್ವಶಕ್ತ್ಯ ಭೋಕ್ತಾದಿ ವಿಶ್ವಂ ಮನಹೇವ ಸರ್ವಂ ತಥೇವ ಜಾಗೃತಿ ನೋ ವಿಶೇಷ ತತ್ ಸರ್ವಮೇ ತನ್ ಮನಸೋ ವಿಜೃಂಭಣಮಂತ ಈ 170ನೇ ಶ್ಲೋಕದ ತಾತ್ಪರ್ಯ. ಜಗತ್ತಿನ ಯಾವುದೊಂದು ವಸ್ತು ಇಲ್ಲದೆ ಇರುವ ಯಾವ ಅವಸ್ಥೆ ಅಂದ್ರೆ ಸ್ವಪ್ನಾವಸ್ಥೆ. ಜಗತ್ತಿನಲ್ಲಿ ತೋರುವಂತ ಯಾವುದೇ ಒಂದು ವಸ್ತು ಪದಾರ್ಥ ಆದೇನು ಅಲ್ಲಿ ಅಂದ್ರೆ ಸ್ವಪ್ನದಲ್ಲಿ ಯಾವುದು ಇಲ್ಲ. ಈ ಇಲ್ಲದಂತ ವಸ್ತುಗಳನ್ನೇ ಈ ಮನಸ್ಸು ಅನ್ನುವುದು ತನ್ನ ಶಕ್ತಿಯಿಂದ, ಅಲ್ಲಿ ಯಾರ ಶಕ್ತಿಯಿಂದ ಸೃಷ್ಟಿಯಾಗಿದ್ರಿ ಅಂದ್ರೆ ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡಿ ತಾನೇ ಅನುಭವ ಮಾಡಿ ಆ ಅನುಭವದಲ್ಲಿ ಆದಂತ ಯಾವ ತಿಳುವಳಿಕೆಯನ್ನ ಅದು ಮತ್ತೆ ನೆನಪು ಮಾಡ್ತದ್ರಿ. ಯಾವ್ದ್ರಿ? ಸ್ವಪ್ನ ಅಲ್ಲ. ಸ್ವಪ್ನದಲ್ಲಿ ಏನಾದ್ರಲ್ಲಿ ಏನಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಬಂಗಾರ ಇಲ್ಲ, ನೋಟ್ ಇಲ್ಲ, ಬ್ಯಾಂಕ್ ಇಲ್ಲ, ಸಾಧು ಇಲ್ಲ, ಸತ್ಪುರುಷ ಇಲ್ಲ, ಇವೆಲ್ಲವೂ ಇಲ್ಲದಿದ್ದರೆ ಕೂಡ ಒಂದು ಕ್ಷಣ ಸ್ವಪ್ನ ಬಿತ್ತಂದ್ರೆ ಏನೇನೋ ಪ್ರಪಂಚದಲ್ಲಿ ಸೃಷ್ಟಿ ಆಗ್ತದ ನೋಡ್ರಿ. ಜಾಗ್ರದಲ್ಲಿ ಸೃಷ್ಟಿ ಮಾಡದೇ ಇರತಕ್ಕಂಥದ್ದನ್ನ ಮನಸ್ಸು ತನ್ನ ಸ್ವಂತ ಬಲದಿಂದ ಇಲ್ಲದಂತ ಪ್ರಪಂಚವನ್ನ ಸೃಷ್ಟಿ ಮಾಡ್ತದೆ. ಸೃಷ್ಟಿ ಮಾಡಿ ಒಳ್ಳೆ ಕನಸು ಬಿತ್ತು ಅಂದ್ರೆ ಆನಂದವನ್ನ ಅದೇ ಅನುಭವಿಸ್ತದ. ಮತ್ತೆ ಕೆಟ್ಟ ಕನಸಿದ್ರೆ ಅವರ ದುಃಖವನ್ನು ಕೂಡ ಅದೇ ಮನಸ್ಸು ಭೋಗ ಮಾಡ್ತದ. ಹೌದಿಲ್ಲ? ಮತ್ತೆ ಜಾಗ್ರಾವಸ್ಥೆಯಲ್ಲಿಯೂ ಹಾಗೆ. ಜಾಗ್ರದಲ್ಲಿ ಕೂಡ ಯಾವುದು ಸತ್ಯವಾದದ್ದಲ್ಲ, ಎಲ್ಲವೂ ನಾಶವಾಗುವಂತ ಜಡದಿಂದ ಕೂಡಿ, ದುಃಖದಿಂದ ಕೂಡಿ ಮತ್ತು ದೃಶ್ಯಮಾನವಾಗಿ ಅಪೂರ್ಣವಾಗಿ ತೋರುವಂತದ್ದೇ ಜಗತ್ತಲ್ರಿ. ಜಾಗ್ರಾವಸ್ಥೆಯಲ್ಲಿ ತೋರ್ತದ. ಸ್ವಪ್ನದಲ್ಲಿ ಇಲ್ಲವೇ ಇಲ್ಲ, ಆ ಪ್ರಶ್ನೆ ಬೇರೆ. ಅದ ಮನಸ್ಸು ಇದೆ ಅಂತ ಉತ್ಪತ್ತಿ ಮಾಡ್ತದ.
ಜಾಗ್ರತೆಯೂ ಕೂಡ ಇಲ್ಲವೇ ಇಲ್ಲ ಇದು. ಹ್ಮ್ ಯಾಕೆ ಇಲ್ಲವೇ ಇಲ್ಲ ಅಂತೀವಂದ್ರೆ ನೀವು ಕೇಳಬಹುದು, ಸ್ವಪ್ನದಲ್ಲೇ ಯಾವ ರೀತಿ ಇಲ್ಲವೇ ಇಲ್ಲ, ಅದೇ ರೀತಿ ಜಾಗ್ರದಲ್ಲಿ ಕೂಡ ಇಲ್ಲವೇ ಇಲ್ಲದಂತೆ ತೋರ್ಬೇಕಾಗಿತ್ತು. ಇದ್ದಂಗ ತೋರ್ತವಲ್ರಿ ಅಂತಂದ್ರೆ ಅದು ಇದ್ದಂಗ ತೋರುವುದು ಮತ್ತು ಇಲ್ಲವೇ ಇಲ್ಲ ಅನ್ನುವಂತ ವಿಶೇಷ ಅರ್ಥವನ್ನ ಗ್ರಹಿಸಬೇಕಿಲ್ಲಿ. ಶಾಸ್ತ್ರಗಳಲ್ಲಿ ಇಲ್ಲವೇ ಇಲ್ಲ ಅಂದ್ರೆ ಯಾವುದು ಮೂರು ಕಾಲದಲ್ಲಿ ಇಲ್ಲವೋ, ಒಂದು ಕಾಲದಲ್ಲಿ ತೋರಿ ಮತ್ತೆ ಇನ್ನೊಂದು ಕಾಲದಲ್ಲಿ ನಾಶವಾಗುತ್ತದೆಯೋ ಅದು ಆಧ್ಯಾತ್ಮಿಕ ವಿಷಯದಲ್ಲಿ ಇಲ್ಲದ ವಸ್ತು. ಇದ್ರು ಕೂಡ ಇಲ್ಲ ಅಂತ ಅರ್ಥ. ನಮ್ಮ ಶರೀರ ಅದು ಕೂಡ ಯಾವಾಗ ತೋರಕತ್ತದ್ರಿ? ಈಗ ತೋರಕತ್ತದ. ಹುಟ್ಟೋದಕ್ಕಿಂತ ಮುಂಚೆ ತೋರ್ಲಿಲ್ಲ ಅಂದ್ರೆ ಈ ಶರೀರ ಇದ್ದಿಲ್ಲ ಅಂತ ಅರ್ಥ. ಮತ್ತೆ ಸತ್ತ ಮೇಲೆ ತೋರೋದಿಲ್ಲ, ಇರೋದಿಲ್ಲ ಅಂತ ಅರ್ಥ. ಎರಡೂ ಕಾಲದಲ್ಲಿ ಇಲ್ಲದ್ದು ಮಧ್ಯ ಕಾಲದಲ್ಲಿ ತೋರ್ತದಂದ್ರೆ ಇದು ಇಲ್ಲವೇ ಅಂತ ಅರ್ಥ. ಯಾಕಂದ್ರೆ ಮೂರು ಕಾಲದಾಗ ಇರ್ಬೇಕಲ್ಲಮ್ಮ, ಇಲ್ಲ. ಮತ್ತೆ ಇಲ್ಲದ್ದು ಹೇಗೆ ತೋರ್ತದೆ ಇದ್ದಂಗಂದ್ರೆ ಅದಕ್ಕೆ ಮಹಾತ್ಮ ಹೇಳಿದ್ರು, ಇದು ಅಜ್ಞಾನದಿಂದ ಇಲ್ಲದ್ದು ಇದ್ದಂತೆ ತೋರ್ತದ. ಅದಕ್ಕೆ ಹಳೆ ಮತ್ತ ಮಾತಿಗೆ ಹೋಗ್ಬೇಕು, ಹಗ್ಗದಲ್ಲಿ ಹಾವಿಲ್ಲ, ಇಲ್ಲಂದ್ರೆ ತೋರ್ಬಾರ್ದಲ್ಲಮ್ಮ. ತೋರ್ತದಂದ್ರೆ ಅದು ಇದ್ದು ತೋರ್ತದೋ ಇಲ್ಲದ್ದು ತೋರ್ತದೋ ಅಂದ್ರೆ ಇಲ್ಲದೇ ತೋರುತ್ತದೆ. ಹಗ್ಗದಲ್ಲಿ ಹಾವು ಇಲ್ಲದೇ ತೋರ್ತದ ನೋಡ್ರಿ. ಇದ್ದು ತೋರೋದು ಬೇರೆ, ಅದಕ್ಕೊಂದು ಬೆಲೆ ಉಂಟು. ಇಲ್ಲದ್ದು ಇದ್ದಂತೆ ತೋರ್ತದಂದ್ರೆ ಇದಕ್ಕೆ ಮಹಾತ್ಮರು ವಿಚಾರ ಮಾಡಿದ್ರು, ಇದು ಮಾಯಾ ಅಂದ್ಬಿಟ್ರು. ಅದಕ್ಕೆ ಮಾಯಾ. ಅದು ಎಲ್ಲಿವರೆಗೂ ತೋರ್ತದಮ್ಮ ಮಾಯೆ? ಎಲ್ಲಿವರೆಗೂ ವಿಚಾರ ಮಾಡೋಂಗಿಲ್ಲ ಅಲ್ಲಿವರೆಗೂ ತೋರ್ತದ. ಯಾವಾಗ ವಿಚಾರ ಮಾಡಿದ್ವಿ ಮಾಯೆ ನಾಶ ಆಗ್ತದ. ಎಲ್ಲಿವರೆಗೂ ವಿಚಾರ ಮಾಡಂಗಿಲ್ಲ ಹಾವು ತೋರ್ತದ. ಯಾವಾಗ ವಿಚಾರ ಮಾಡಿದ್ವಿ ಅಂದ್ರೆ ಹಾವು ಹೋಗ್ತದ. ಅದರಂತೆ ಇಷ್ಟಕ್ಕೆಲ್ಲ ಕಾರಣ ಯಾವುದು ಅಂತ ಹೇಳಿದ್ರೆ ಆ ಕನಸಿನ ವಿಷಯ ಮನಸ್ಸೇ. ಕನಸಿನ ಅಂದ್ರೆ ಕನಸನ್ನ ಸೃಷ್ಟಿ ಮಾಡಿದ್ದು, ವಿಷಯಗಳನ್ನ ಮಾಡಿದ್ದು ಮನಸ್ಸೇ. ಅವುಗಳ ಸುಖ ದುಃಖಗಳನ್ನ ತಿಳಿಯುವುದು ವಿಷಯ ಅಂದ್ರೆ ಅದೇ ಮನಸ್ಸೇ. ಈ ರೀತಿಯಾಗಿ ಮನಸ್ಸೇ ಕನಸಿನ ಸುಖ ದುಃಖಗಳ ಅನುಭವವನ್ನು ಪಡೆಯುವ ಜ್ಞಾತೃ ಅಂತ ಹೇಳಿದ್ರಲ್ಲಿ. ಇದೇ ರೀತಿ ಎಚ್ಚರವಾದ ಸ್ಥಿತಿ ಆದ್ರೂ ಹಾಗೆ ಅಂತ ಹೇಳಿ ಕನಸಿನಲ್ಲಿ ಕಂಡ ದೃಶ್ಯಗಳೆಲ್ಲವೂ ಹೇಗೆ ಮನಸ್ಸಿನಿಂದ ಉಂಟಾಗಿಲ್ರವು. ಅಲ್ಲಿ ಬ್ರಹ್ಮ ಉತ್ಪತ್ತಿ ಮಾಡಿಲ್ಲ, ಮಾಯೆಯಿಂದ ಉತ್ಪತ್ತಿ ಆಗಿಲ್ರಿ, ಬರೇ ಮನಸ್ಸಿನ ಸಂಕಲ್ಪದಿಂದ ಉಂಟಾಗ್ಯಾವ. ಹಾಗೆಯೇ ಜಾಗೃತ ಅವಸ್ಥೆಯಲ್ಲಿ ಕಾಣುವ ದೃಶ್ಯಗಳು, ಆ ಪದಾರ್ಥದ ಅನುಭವಗಳು ಮನಸ್ಸಿನ ಕಲ್ಪನೆಗಳೇ. ಅವ್ರ ಕಲ್ಪನೆ ಮನಸ್ಸಿನ ಕಲ್ಪನೆ. ಅವು ಯಥಾರ್ಥವಾಗಿರುವಂತೆ ಕಾಣುವವು. ಜಾಗದಲ್ಲಿ ಸತ್ಯ ಅಂತ ಕಾಣ್ತಾವ ಅಷ್ಟೇ. ಅದು ಯಾಕಂತ ಹೇಳಿದ್ನಲ್ಲ ನಾನು ಕಾರಣ. ಎಚ್ಚರದ ಅವಸ್ಥೆಯಲ್ಲಿ ನಿಜವಾಗಿರುವಂತೆ ತೋರುವ ವಿಶ್ವವೆಲ್ಲವೂ ಭ್ರಾಂತಿಯಿಂದ ಕಲ್ಪಿತವಾದುವೆ ವಿನಃ ಸತ್ಯವಾದವು ಅಲ್ಲ.
ನಾವು ಹೊರಗೆ ಕಾಣುವ ಜಗತ್ತು ಕೂಡ ಏನಂತ ತಿಳಿಬೇಕಂದ್ರೆ ಕನಸಿನಲ್ಲೇ ಹುಟ್ಟಿದಂತೆ ಜಾಗ್ರದ ಮನಸ್ಸಿನಿಂದ ಹುಟ್ಟಿದ ವಿಕಲ್ಪ ಭಾವಗಳೇ ವಿನಃ ಅದು ನಿಜವಾದದ್ದು ಅಲ್ಲ ಅಂತ ತಿಳಿಬೇಕಾಗ್ಯದ. ಇಂಥ ಜಾಗ್ರ ಮತ್ತು ಸ್ವಪ್ನದಲ್ಲಿ ಎಲ್ಲವನ್ನ ಪ್ರಪಂಚವನ್ನ ಸೃಷ್ಟಿ ಮಾಡುವುದು ಈ ಮನಸ್ಸೇ ಕಾರಣ, ಭ್ರಾಂತಿಯೇ ಕಾರಣ. ಇಂಥ ಮನಸ್ಸು ಲಯಗೊಳಿಸಿದರೆ ಆವಾಗ ಪ್ರಪಂಚವು ಕೂಡ ಅದರ ಜೊತೆಗೆ ಲಯ ಆತದ ನೋಡ್ರಿ. ಅದಕ್ಕೆ ಸಾಮಾನ್ಯವಾಗಿ ಜಗತ್ತು ಯಾವಾಗ ಕಾಣ್ತದಮ್ಮ ನಮ್ಗಂದ್ರೆ ಕಣ್ಣನ್ನ ಬಿಟ್ಟು ನೋಡಿದ್ರೆ ಜಗತ್ತು ಕಾಣ್ತದ, ಕಣ್ಣು ಮುಚ್ಚಿದ್ರೆ ಜಗತ್ತೇ ಕಾಣಂಗಿಲ್ಲ. ಸುಮ್ಮನೆ ಉದಾಹರಣೆ ನಾ ಹೇಳೋದು. ಸುಮ್ಮನೆ ನೋಡ್ರಿ, ಕಣ್ಣು ಮುಚ್ಚಿ ನೋಡ್ರಿ, ನಿಮ್ ಮನೆಯಲ್ಲಿ ಸುತ್ತಮುತ್ತ ಅಕ್ಕ ಪಕ್ಕ ಯಾರು ಕಾಣಂಗಿಲ್ಲ. ಅದು ಬಿಚ್ಚಿದ್ರೆ ಮತ್ತೆ ಎಲ್ಲವೂ ಕಾಣ್ತಾವ. ಅದರಂತೆ ಮನಸ್ಸು ಬಿಚ್ಚಿದಾಗ ಜಗತ್ತು ಕಾಣ್ತದ, ಆ ಮನಸ್ಸು ಮುಚ್ಚಿದಾಗ ಜಗತ್ತೇ ಕಾಣದಂತಾಗ್ತದ. ಆ ಕಾರಣ ನಮ್ಮ ಬಾಹ್ಯ ಜಗತ್ತಿನ ನೋಟ, ಆ ನೋಟದ ಅನುಭವಗಳೆಲ್ಲವೂ ಮನಸ್ಸಿನ ವಿಕ್ಷೇಪ ಅಂದ್ರು. ಮನಸ್ಸಿನ ಚಂಚಲತ್ವ ಭಾವವೇ ಅಂದ್ರು. ಆದರೆ ಬೇರೊಬ್ಬನಿಗೂ ಬಾಹ್ಯ ಜಗತ್ತಿನ ಅನುಭವವು ಇರುತ್ತದೆಯಲ್ಲ, ಅದು ಹೇಗೆ ಎಂದು ಯಾರಾದ್ರೂ ಕೇಳಬಹುದು. ಆ ವ್ಯಕ್ತಿಗೆ ನಮ್ಮ ಮನಸ್ಸಿಗೆ ಲಯವಾದ್ರೆ ಜಗತ್ತೇ ಲಯ, ಇನ್ನೊಬ್ಬರಿಗೆ ಕಾಣ್ತಲ್ಲ ಜಗತ್ತು. ನಮಗೆ ಲಯ ಆದ್ರೆ ಎಲ್ಲರಿಗೂ ಲಯ ಆಗ್ಬೇಕಲ್ರಿ. ನಮಗೆ ಕಾಣದ ವಸ್ತು ಇನ್ನೊಬ್ಬರಿಗೆ ಹೇಗೆ ಕಾಣ್ತದ ಅಂತ ನೀವ್ ಯಾರಾದ್ರೂ ಕೇಳಿದರೆ ಆ ವ್ಯಕ್ತಿ ನಮಗೆ ಕಾಣಲಾರದ್ದು ಅವನಿಗೆ ಕಾಣುತ್ತದೆ ಅಂದ್ರೆ ಅವನ ಮನಸ್ಸಿನ ಸೃಷ್ಟಿ ವಿನಃ ನನ್ನ ಮನಸ್ಸಿನ ಸೃಷ್ಟಿ ಇದಲ್ಲ. ಹೌದಲ್ಲ? ಯಾಕಂದ್ರೆ ಎಷ್ಟು ಜೀವಿಗಳಾವ ಅಷ್ಟು ಮನಸ್ಸುಗಳಾವ ಅಂತ ಬರೀತಾರೆ ಮಹಾತ್ಮ. ಕಾರಣ ಒಬ್ಬೊಬ್ಬನಿಗೆ ಒಂದೊಂದು ಕಂಡರೆ ಒಬ್ಬೊಬ್ಬನಿಗೆ ಮತ್ತೊಂದು ರೀತಿ ಕಾಣ್ತದ ಪ್ರಪಂಚ. ಹೌದಲ್ರಿ? ಅಂದಾಗ ಒಬ್ಬನಿಗೆ ಕಾಣದ ಇದ್ರೆ ಎಲ್ಲರಿಗೂ ಕಾಣಬಾರದು, ಒಬ್ಬನಿಗೆ ಕಂಡದ್ದೇ ಎಲ್ಲರಿಗೆ ಕಾಣಬೇಕು ಅನ್ನುವಂತ ನಿಯಮ ಇಲ್ಲ. ದಾರಿ ಹಿಡಿದು ಹೊರಟೀವಿ, ಅದೇ ಮತ್ತೆ ನಾವು ಹಗ್ಗಕ್ಕೆ ಹೋದಾಗ ಕೆಲವು ಮಂದಿಗೆ ಹಾವು ತೂರದಂತೆ ಎಲ್ಲರಿಗೆ ಹಾವಾಗಿ ತೂರಂಗಿಲ್ರಿ ಹಗ್ಗ. ಯಾರಿಗೆ ಅದನ್ನ ಸರಿಯಾಗಿ ನೋಡುವಂತ ದೃಷ್ಟಿ ಕಳ್ಕೊಂಡಾಗ, ವಿಚಾರ ಮಾಡುವ ಶಕ್ತಿಯನ್ನು ಕಳ್ಕೊಂಡಾಗ ಅವನಿಗೆ ಮಾತ್ರ ಹಾವಾಗಿ ತೋರ್ತದ. ಎಲ್ಲರೂ ಅದೇ ದಾರಿಯಲ್ಲಿ ಹೋಗ್ತಾರ, ಯಾರಿಗೂ ಹಾವು ಅನ್ಸಂಗಿಲ್ಲ. ಅಂದಾಗ ನೇಮ ಏನು, ಒಬ್ಬನಿಗೆ ತೋರದಂತೆ ಎಲ್ಲರಿಗೆ ತೋರ್ಬೇಕಂತೇನಿಲ್ಲ. ಅವನವನ ವಿಕಲ್ಪಗಳು. ಆ ಕಾರಣ ಪ್ರಪಂಚದ ಎಲ್ಲಾ ಅನುಭವಗಳಿಗೂ ನಮ್ಮ ಮನಸ್ಸೇ ಕಾರಣ. ಈ ಮನಸ್ಸು ಇಲ್ಲಂದ್ರೆ ಏನು ಕಾಣದಿಲ್ಲ ನೋಡ್ರಿ. ಮನಸ್ಸಿಗೆ ಎಷ್ಟು ಶಕ್ತಿ ಅದಂದ್ರೆ, ನಾನ್ ನಿನ್ನೆನೆ ವಿಚಾರ ಮಾಡೇವಿ, ಮನೋಮಯ ಕೋಶ ಅಂತ ಯಾತಕ್ಕೆ ಹೇಳಬೇಕಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಇಂದ್ರಿಯಾದಿಗಳು ಮನಸ್ಸು ಕೂಡಿದಾಗ ಮನೋಮಯ ಕೋಶ ಆಗ್ತದ. ಮನೋಮಯ ಕೋಶ ಯಾವಾಗ್ರಿ? ಮನಸ್ಸು ಇಂದ್ರಿಯಾದಿಗಳು ಕೂಡಬೇಕು.
ಆವಾಗ ಮನೋಮಯ ಕೋಶ ಆಗದಿದು. ಅದರಿಂದ ಪ್ರಪಂಚದ ಯಾವುದೇ ಆಸೆಗಳನ್ನ ಅಪೇಕ್ಷೆಗಳನ್ನ ನಾವು ಬಹಳ ವಿಚಾರವನ್ನ ಮಾಡದೆ ಅದರಿಂದ ತೆಗೆದು ಹಾಕುವ ಪ್ರಯತ್ನ ಮಾಡ್ರಿ ಅಂತಾರ ಮಹಾತ್ಮರು. ಏನ್ ಮಾಡ್ಬೇಕ್ರಿ ಅಂದ್ರೆ ಇವತ್ತ ಸುಮ್ಮನಾಗದು ವಿಧೇಳು ಅಂದ್ರೆ ಮುಕ್ತಿ ಎನ್ನುವಂತ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನದ 2ನೇ ಪದ್ಯದಲ್ಲಿ ಕೂಡ ವಿಶೇಷವಾಗಿ ವಿಚಾರ ಮಾಡೇವ್ರಿ. ಕಿತ್ತೋಗ್ರಿ ಕಿತ್ತೋಗ್ರಿ ಮನಸ್ಸನ್ನ ಕಿತ್ಲಿಕ್ ಬರ್ತದನ್ರಿ? ಇಲ್ಲ. ಅಂದ್ರೆ ಪ್ರಪಂಚದಲ್ಲಿ ಮಿಥ್ಯವಾದ ವಸ್ತುಗಳು ಸತ್ಯದಂತೆ ತೋರಿ ಜೀವನನ್ನ ಭ್ರಾಂತಿಗೊಳಿಸುವ ಅದ್ಭುತವಾದ ಒಂದು ನಾಟಕವೇ ಇದು ಮಾಯಾಜಾಲ ಅಂತ. ನಾ ಏನ್ ಹೇಳ ನಿಮೀಗ, ಇಲ್ಲದಂತ ವಸ್ತು ಇದ್ದಂತೆ ತೋರ್ತಾವಲ್ರಿ, ಇದು ಮಾಯಾಜಾಲ. ತೋರಿದ್ರು ಕೂಡ ಅವು ಇಲ್ಲದ ವಸ್ತುಗಳೇ ವಿನಃ, ನಾಶವಾಗುವ ವಸ್ತುಗಳೇ ವಿನಃ, ಜಡವಾದ ವಸ್ತುಗಳೇ ವಿನಃ, ದುಃಖದಿಂದ ಕೂಡಿದ ವಸ್ತುಗಳೇ ವಿನಃ ಅವು ಶಾಶ್ವತವಾದ ವಸ್ತುಗಳು ಅಲ್ಲ ಅಂತ ತಿಳಿದು ಆ ವಸ್ತುಗಳಲ್ಲಿ ಮೊದಲು ಇಟ್ಟಂತ ಮೋಹವನ್ನ ಪ್ರೇಮವನ್ನ ದೂರ ಮಾಡೋದು. ಈ ರೀತಿ ದೂರ ಮಾಡಿದ್ರೆ ಬಿಟ್ಟಂಗಲ್ಲಮ್ಮ, ಈ ರೀತಿ ಕಿತ್ತು ಹಾಕ್ಬೇಕ್ರಿ. ಪ್ರಪಂಚದ ಒಂದು ಜೈಲಿನಿಂದ ಹೊರಗೆ ಬರಬೇಕು. ದೃಢ ನಿಶ್ಚಯದಿಂದ ಮನಸ್ಸಿನ ಕಲ್ಪನೆಯನ್ನು ಅದರ ಚಿಂತನೆಗಳನ್ನ, ಮನಸ್ಸು ಕಲ್ಪನೆ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದು, ಮತ್ತು ಅದರ ಪ್ರಾಪ್ತಿಗಾಗಿ ಅನೇಕ ರೀತಿಯ ಪ್ರಯತ್ನವನ್ನು ಮಾಡ್ತದ್ರಿ. ಆ ಪ್ರಯತ್ನಕ್ಕೆ ಒಳಗಾದಾಗ ಅದಕ್ಕೆ ಚಿಂತೆ ಪ್ರಾರಂಭ ಆಗ್ತಾವ. ಇವೆಲ್ಲವನ್ನ ನಾವು ಮಲಗಿದ ಹಾಸಿಗೆ ಸಹಿತವಾಗಿ ಚಾಪೆಯನ್ನ ಸುತ್ತಿ ಒಂದು ಬೇರೆ ಕಡೆ ಕಾಣದಂತೆ ಹೇಗಿಡ್ತವೋ ಅದೇ ರೀತಿಯಾಗಿ ಇವನ್ನ ಸುತ್ತಿಡ್ಬೇಕಂತಾರ ಮಹಾತ್ಮ. ಚಾಪೆ ಒಳಗೆ ಅದ್ ಬಿಚ್ಚಬಾರ್ದು. ಅದಕ್ಕೆ ಹೇಳ್ತೀನಿ ಇನ್ನೊಂದು ಮಾತು. ಇನ್ನೊಂದು ಲೋಕವನ್ನ ಕಾಣುವ ಆತುರದಿಂದ ಮುನ್ನುಗ್ಗಿ ಮನಸ್ಸನ್ನ ಸ್ಥಗಿತಗೊಳಿಸಿ ಆದಷ್ಟು ಮನೋ ವಿಲಯವನ್ನ ಮಾಡಿ ಮನಸ್ಸನ್ನ ಲಯ ಮಾಡ್ಬೇಕು ನೋಡ್ರಿ. ಇದಕ್ಕ ಬಿಚ್ಚಿದ್ರೆ ಏನಾಗ್ತದಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಈಗ ಪ್ರಪಂಚದ ಒಂದು ಮ್ಯಾಪ್ ಅಂತ ಇರ್ತಾರ, ನಕ್ಷತ್ರ ಅದಕ್ಕ ಅದನ್ನ ಒಂದು ಸುಳಿ ಸುತ್ತಿದಾಗ ಅದನ್ನ ಸುತ್ತಿದಾಗ ಏನಮ್ಮ ಒಂದು ದೇಶ ಕಾಣಂಗಿಲ್ಲ. ಅದನ್ನ ಬಿಚ್ಚಿದಾಗ ಇಡೀ ಪ್ರಪಂಚ ಕಾಣ್ತಾವಲ್ಲ ಅದ್ರಾಗ. ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಅಮೇರಿಕ, ಅಟ್ಲಾಂಟಿಕ, ಆ ಸಾಗರ ಈ ಸಾಗರ ಎಲ್ಲವೂ ಕಾಣ್ತಾವ್ರಿ. ಅದನ್ನ ಮತ್ತೆ ಸುತ್ತಿ ಬಿಟ್ಟಿವ್ ಅಂದ್ರೆ ಏನು ಕಾಣಂಗಿಲ್ಲ. ಅಲ್ಲಿ ಭಾರತ ಇಲ್ಲ, ಪಾಕಿಸ್ತಾನ ಇಲ್ಲ, ಲಂಕ್ ಇಲ್ಲ, ಅಮೇರಿಕ ಇಲ್ಲ, ಅಟ್ಲಾಂಟಿಕ್ ಇಲ್ಲ. ಅಂದ್ರೆ ಅರ್ಥ ಏನು? ಅದನ್ನ ಬಿಚ್ಚಿ ನೋಡಿದಾಗ ಕಾಣ್ತಾವ ದೇಶ, ಜಗತ್ತು, ಪ್ರಪಂಚ. ಅದನ್ನ ಮುಚ್ಚಿ ಬಿಟ್ರೆ ಯಾವ ಪ್ರಪಂಚವೂ ಇಲ್ಲ. ಅಲ್ಲಿ ಏನ್ ಕಾಣ್ತಾ? ಏನು ಕಾಣಂಗಿಲ್ಲ ನೋಡ್ರಿ.
ಸಾಗರ ಇಲ್ಲ, ಬೆಟ್ಟ ಇಲ್ಲ, ಪರ್ವತ ಇಲ್ಲ, ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ, ಯಾವುದೂ ಇಲ್ಲ. ಅದೇ ಪ್ರಕಾರವಾಗಿ ನಾವು ಕೂಡ ಆ ಒಂದು ವಿಚಾರವನ್ನ ಮಾಡಿ ಈ ಮನುಷ್ಯನ ಆಸೆ, ಆಕಾಂಕ್ಷೆ, ಅಪೇಕ್ಷೆಗಳನ್ನ ನಾವೇನ್ ಮಾಡ್ಬೇಕ್ರಿ ಅಂದ್ರೆ ಮುಚ್ಚಿಡ್ಬೇಕಷ್ಟೆ. ಅವುಗಳನ್ನ ಸ್ಥಗಿತಗೊಳಿಸ್ಬಿಟ್ಟು ಅಂದ್ರೆ ನಮ್ಮ ಮನಸ್ಸು ಏನಾಗ್ತದ್ರಿ ಅಂದ್ರೆ ಪರಿಶುದ್ಧವಾದ ಬರೇ ಆನಂದವೊಂದೇ ಕಾಣ್ತದೆ ವಿನಃ ಅಲ್ಲಿ ಇನ್ನೊಂದು ಲೋಕ ಕಾಣಂಗಿಲ್ಲ, ಇನ್ನೊಂದು ವಸ್ತು ಕಾಣಂಗಿಲ್ಲ, ಯಾವುದೂ ಕಾಣದಂತೆ ಆ ನಕ್ಷೆಯಲ್ಲಿ ಬರೇ ಬಿಳಿ ಕಾಗದ ಕಾಣ್ತದ ನೋಡ್ರಿ ಮುಚ್ಚದಾಗ. ಬಿಚ್ಚದಾಗ ಎಲ್ಲ ಕಾಣ್ತದ. ಅದಕ್ಕಾಗಿ ನಾವು ಆದಷ್ಟು ಅದರ ಆಸೆಗಳನ್ನ, ಆಕಾಂಕ್ಷೆಗಳನ್ನ ಲಯ ಮಾಡಬೇಕು. ಮನಸ್ಸನ್ನ ಸರಿಯಾದ ಮಾರ್ಗದಲ್ಲಿ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಧರ್ಮದಲ್ಲಿ, ಜ್ಞಾನದಲ್ಲಿ ತನ್ನ ಸ್ವರೂಪದ ಚಿಂತನೆಯನ್ನು ಮಾಡಲಿಕ್ಕೆ ಅದನ್ನು ಸದೃಢಗೊಳಿಸಬೇಕು. ಇವರೇ ನಿಜವಾದ ತೀವ್ರವಾದ ಮುಮುಕ್ಷತ್ವವುಳ್ಳಂತವರು. ಈ ಪ್ರಕಾರ ತಿಳಿದುಕೊಂಡು ವಿಚಾರವಂತರಾಗಿ ತಮ್ಮ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವಂತ ಧೀರ ಪುರುಷರು. ಎಷ್ಟು ಮಂದಿ ಅಂದ್ರೆ ಅದು ಮೊದಲೇ ಹೇಳಿವೆ, ಸ್ವಲ್ಪ ಮಂದಿ ಅಂತ. ಅದು ಬಹಳ ಮಂದಿ ಧೀರರಾಗಿ ಬರೋದಿಲ್ಲ. ಈ ಪ್ರಕಾರ ನೀವು ಮಾಡಿ ಅಂತ ಹೇಳಿದ್ರು. ಮತ್ತೆ ಈ 171ನೇ ಶ್ಲೋಕದಲ್ಲಿ ಮತ್ತೆ ಮನೋಮಯ ಕೋಶದ ಬಗ್ಗೆ ಹೇಳ್ತಾರೆ. ಅಂದಾಗ ಇಲ್ಲಿಯವರೆಗೂ ಹೇಳಿದಂತ ಮನಸ್ಸು ಆತ್ಮವಾಗಲಿಕ್ಕೆ ಸಾಧ್ಯ ಇದೆ ಏನಂದ್ರೆ ಇಲ್ಲ ಅಂತ. ಇದನ್ನ ಸೃಷ್ಟಿ ಮಾಡೋದು, ಸಂಕಲ್ಪ ಮಾಡೋದು, ವಿಕಲ್ಪ ಮಾಡೋದು, ಇದು ಒಂದು ಕಾಲದಲ್ಲಿ ಇರುವುದು, ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇರುವಂತ ಮನಸ್ಸು. ಹೌದಿಲ್ಲಮ್ಮ? ಅಂದಾಗ ಸರ್ವಕಾಲದಲ್ಲಿ ಇರದೇ ಇರತಕ್ಕಂತ ಮನಸ್ಸು ತನ್ನ ಮನೋವಿಕಲ್ಪನೆಯಿಂದ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು ಕೂಡ ಆ ಮನಸ್ಸು ಸೃಷ್ಟಿ ಮಾಡಿದ ವಸ್ತುಗಳೆಲ್ಲವೂ ಬರೇ ಮಿಥ್ಯೆ ಆದವು. ಅವೆಲ್ಲವೂ ನಾಶ ಆಗ್ತಾವಿಲ್ರಿ. ಅಂದಾಗ ಇದರ ಬೀಜವೇ ನಾಶ ಅಂದಾಗ ಅದರ ಬೆಳೆ ಕೂಡ ನಾಶ ಆಗ್ತದೆ. ಆ ಕಾರಣ ಇದು ಎಂದಿಗೂ ಆತ್ಮ ಆಗಲಾರದು. ಆದ್ರೆ ಸೃಷ್ಟಿ ಮಾಡೋದೇ ಬಿಡೋದು ಅಂತಿದು. ಸೃಷ್ಟಿ ಮಾಡ್ಕೊಂತಿರ್ತದಮ್ಮ. ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಇದನ್ನ ಹಚ್ಚಬೇಕು ಅಂತ ಇಲ್ಲಿ ಹೇಳಿದ್ರು. ಮುಂದ ಸುಷುಪ್ತಿ ಕಾಲೇ ಮನಸ್ಸೇ ಪ್ರಲೀನೆ ನೈವಾಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೆ ಅಥೋ ಮನಃ ಕಲ್ಪಿತ ಏವ ಪುಂಸ ಸಂಸಾರ ಏತಸ್ಯ ನ ವಸ್ತುತೋ ಅಸ್ತಿ ಅಂತ ಹೇಳಿದ್ರು. ಅಂದರೆ ನಿದ್ರೆಯ ಸಮಯದಲ್ಲಿ ಮನಸ್ಸು ಲಯವಾಗಿರುವಾಗ ಯಾವ ವಸ್ತುವು ಇರುವುದಿಲ್ಲವೆಂಬುದು ಎಲ್ಲರಿಗೆ ಗೊತ್ತಿರುವಂತ ವಿಷಯ. ಅದಕ್ಕೆ ಸುಷುಪ್ತಿ ಕಾಲೇ ಮನಸ್ಸೇ ಪ್ರಲೀನೆ ಅಂದ್ರು. ಇದು ಎಲ್ಲರಿಗೆ ಅನುಭವಕ್ಕೆ ಗೊತ್ತಿದ್ದಂತ ವಿಷಯ ಅಲ್ಲಮ್ಮ. ಆದ್ದರಿಂದ ಈ ಮನುಷ್ಯನಿಗೆ ಸಂಸಾರವು ತನಗಿಲ್ಲದ ಜನನ ಮರಣ, ತನಗಿಲ್ಲದ ವಿಕಾರ ಭಾವ,
ತನಗೆಲ್ಲದ ದುಃಖ ತನಗೆ ಅಂತ ತಿಳ್ಕೊಂಡದ್ದು ಕಾರಣ ಏನಂದ್ರೆ ಇಷ್ಟಕ್ಕೆಲ್ಲ ಮನಸ್ಸೇ ಕಾರಣವಿನ ಆತ್ಮ ಕಾರಣವಲ್ಲ. ಈ ರೀತಿ ಈ ಶ್ಲೋಕದಲ್ಲಿ ತಿಳಿಸಿರುವಂತೆ ಗಾಢ ನಿದ್ರೆಯಲ್ಲಿ ಮನಸ್ಸು ಸಂಪೂರ್ಣವಾಗಿ ಲಯವಾಗಿರುವುದು. ಆಗ ಆಯಾ ವ್ಯಕ್ತಿಗೆ ಯಾವ ಅನುಭವವೂ ಇರುವುದಿಲ್ಲ. ಇಬ್ಬರು ಗೆಳೆಯರು ಒಂದೇ ಕಡೆ ಮಲಗಿದ್ದಾರೆ. ಒಬ್ಬನು ಗಾಢವಾದ ನಿದ್ರೆಯಲ್ಲಾನ,